ಹೇಳಿ ಸರ್, ಈಗ ಪ್ರಭುದೇವರು ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಅದ್ರ ಬಗ್ಗೆ. ಸರ್, ಇದು ಒಂದು ಚೋಳರ ಕಾಲ ದೇವಾಲಯ. ಇದು ನಮಗೆ ನಮ್ಮ ವೈಸ್ ಚೇರ್ಮನ್ ಮಹಾದೇವಪ್ಪ ಅಂತ ನಮ್ಮ ತಾತ ಇದ್ದರು. ಆ ಟೈಮಲ್ಲಿ ಅವ್ರು ನಿಂತ್ಕೊಂಡು ಕೆಲಸ ಮಾಡಿಸಿದ್ರು. ಇವರೇ ಒಂದು ಸ್ವಲ್ಪ ಹಣ ಎಲ್ಲ ಇದು ಮಾಡಿ ಮಾಡಿದರು. ಅದು ದೇವಸ್ಥಾನ ಒಂದು ದುರಸ್ತಿ ಒಂದು ಸ್ವಲ್ಪ ಇದಾಗಿತ್ತು. ಈಗ ಹಂಗಾಗಿ ಅವರಮ್ಮ ಒಂದು ಈ ದೇವಸ್ಥಾನ ಅಂದರೆ ತುಂಬ ಅಟ್ಯಾಚ್ ಅವ್ರಿಗೆ. ಮಾದೇವಮ್ಮ ಮಾದೇವಮ್ಮ ಅಂದ್ಬಿಟ್ಟು ಸುಂದರಂ ಸಾರು ಪ್ರಭುದೇವ್ರ ತಾಯಿ. ಹಂಗಾಗಿ ಅವರು ಈ ದೇವಸ್ಥಾನ ಒಂದು ಸ್ವಲ್ಪ ಇದಾಗಿರೋದ್ರಿಂದ ಅವರು ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಕಂಡ್ರೆ ತುಂಬ ಇಷ್ಟ. ಹಂಗಾಗಿ ಈ ದೇವಸ್ಥಾನವನ್ನು ಅವರೇ ಈ ಗೋಪುರ ಎಲ್ಲ ಮಾಡಿ ಸುಮಾರು ಒಂದು 12ರಿಂದ 15 ಲಕ್ಷ 18 ಲಕ್ಷ ಗಂಟ ಗೋಪುರ ಮಾಡಿದರು. ಇವಾಗ ಅವರು ಪ್ರಭುದೇವ ಸರ್ ಇಲ್ಲಿ ಬಂದು ನೋಡಿ ಮಾಡಿ ಸರಿ ಮುಂದೆನೂ ಮಾಡೋಣ ಅಂದ್ಬಿಟ್ಟು ಅವರು ಒಂದು 15 ಲಕ್ಷ 20 ಲಕ್ಷ ಮಾಡಿ ಈ ಕೆಂಬಾಲು ಬಿದಿರುಗೂಡು ದೂರ ಈ ಬೇರೆ ಬೇರೆ ಊರುಗಳಿಗೆ ಇದು ಮಂದಿಯವರು ಈ ದೇವಾಲಯವನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು ಮಾಡಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಬಟ್ ಇಲ್ಲಿರೋ ಭಕ್ತಾದಿಗಳೆಲ್ಲ ಸಹಕರಿಸಿ ಕೂಡ ಅವ್ರ ಜೊತೆಲೆಲ್ಲ ಇದ್ದು ಹೋಮ ಉಪಚಾರ ಎಲ್ಲ ಮಾಡಿ ಒಂದು 2 ದಿನಗಳ ಕಾಲ ಅವರು ಇಲ್ಲೇ ಇದ್ದು ಅವರೊಬ್ಬರು ಸ್ಟಾರು ಅಂತಲೇ ಕಣೆ ಸಾಮಾನ್ಯವಾದ ಒಬ್ಬ ಮನುಷ್ಯನ ಥರ ಇದ್ದು ಇಲ್ಲಿ ಅವರ ಕುಟುಂಬದವರೆಲ್ಲ ಇಲ್ಲೇ ಇದ್ದು ನೋಡ್ಕೊಂಡು ಮಾಡಿ ಈ ಅನುದಾನನೂ ಕೂಡ ಒಂದು 2,000 ಜನವರೆಗೂ ಮಾಡಿ 2 ದಿನ ಅನುದಾನ ಇಟ್ಕೊಂಡಿದ್ರು. 2,000 ಜನ ಹತ್ರ ಊಟ ಮಾಡಿದ್ದಾರೆ ಇಲ್ಲಿ. ಅವರು ಪೂಜಾ ಪುರಸ್ಕಾರ ಎಲ್ಲ ಮುಗಿಸಿ ಅವರು 12 ಗಂಟೆ 1 ಗಂಟೆಗೆ ಅವರು ಮೈಸೂರು ತೆರಳಿದ್ದಾರೆ. ಇದು ಪ್ರಭುದೇವರ ಮನೆ ದೇವರಲ್ಲ. ಅವರು ಇದು ಆವಾಗ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದು ನೋಡಿ ಮಾಡಿ ಅವ್ರ ತಾಯಿ ರಜೆಗೆ ಬರೋರು. ಆ ಟೈಮಲ್ಲಿ ಅವರು ಇಲ್ಲಿ ಬಂದು ಕೆಂಬಾಲಿಗೆ ಬರೋರು. ಇಲ್ಲೆಲ್ಲ ಅವ್ರಿಗೆ ತುಂಬ ಈಗ ಎತ್ತಿನ ಗಾಡಿಯಲ್ಲೆಲ್ಲ ಬಂದು ಈ ದೇವಾಲಯ ಅವ್ರ ಅಮ್ಮ ತುಂಬ ಅಟ್ಯಾಚು. ಅವ್ರ ಅಮ್ಮನಿಗೆ ದೇವರು ಅಂದರೆ ಇದು ಮಲೆಮಹದೇಶ್ವರ. ಹಂಗಾಗಿ ಅವರೆಲ್ಲ ಇದನ್ನೇ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಈ ಥರ ಆಗೋದಂದ್ರೆ ಅವ್ರ ಅಮ್ಮನೇ ಕಾರಣ. ಮಾದೇವಮ್ಮನವರು ಆ ಥರ ಆಗಿರೋದ್ರಿಂದ ಅವರು ಮಕ್ಕಳು ಕೂಡ ಅವ್ರ ತಾಯಿ ಸೆಂಟಿಮೆಂಟ್ ಜಾಸ್ತಿ ಪ್ರಭುದೇವ ಸರ್ಗೆ. ಹಂಗಾಗಿ ಅವ್ರ ತಾಯಿ ಮಾಡಿದ್ರು ಅದು ಅವ್ರ ತಾಯಿಗೆ ಇದಾಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವರು ಇದು ಬಂದು ನಿಂತು ಮಾಡಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಹೆಸರು ಸ್ವಾಮಿ ಅಂದ್ಬಿಟ್ಟು. ಓಕೆ ಸರ್. ಅಂತ ನಾವು ಇಲ್ಲೇ ಕೆಂಬಲ್ ಪಕ್ಕ ನಮ್ಮದು ಜಮೀನಿದೆ ಸರ್. ಇದೊಂದು ಪುರಾತನವಾದ ದೇವಾಲಯ. ಹಿಂದೆ ದೂರದಲ್ಲಿ ಮಳೆ ಮತ್ತು ಈ ಬರ ಎಲ್ಲ ಬರ್ತಿದ್ದಾಗ ಇಲ್ಲಿ ಬಂದು ಪೂಜೆ ಮಾಡಿ ಪರ ಮಾಡಿದಾಗ ಅದು ಮಳೆ ಬರೋ ಪದ್ಧತಿ ವಾಡಿಕೆ ಆಗ್ತಿತ್ತು. ನಮ್ಮ ಸುಂದರಮ್ಮ ಅವ್ರ ಕುಟುಂಬ ಅವ್ರ ತಾತ ಅವರು ವೈಸ್ ಚೇರ್ಮನ್ ಆಗಿದ್ರು. ಅಂಥ ಸಂದರ್ಭದಲ್ಲಿ ಇದು ಚಿಕ್ಕ ಒಂದು ಗುಡಿಯಾಗಿತ್ತು. ಆಗ್ಲಿಂದ ಅವರು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಬಂದು ಈಗ ಸುಂದರಮ್ಮ ಮತ್ತು ಪ್ರಭುದೇವ ಅವರು ಅವ್ರ ಕುಟುಂಬ ಮಾದೇವಮ್ಮ ಮತ್ತು ಸುಂದರಮ್ಮ ಅಂಕಲು ಪ್ರಭುದೇವ ಅವರು ಅವ್ರ ಕುಟುಂಬ ಎಲ್ಲ ಅವರ ಪೂರ್ತಿ ಕುಟುಂಬ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಭಕ್ತರು ಬರ್ತಿರ್ತಾರೆ. ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಸ್ಥಾನ ಆದ್ದರಿಂದ ಒಂದು ನಂಬಿಕೆ ಎಲ್ರಿಗೂ ಇದೆ, ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತೆ ಅಂತ. ನಾವು ಕೂಡ ಮೈಸೂರಿಂದ ಬಂದಿದ್ದೀವಿ. ನಾವು ಶಿವ ದೇವಾಲಯದ ಎಲ್ಲ ಟ್ರಸ್ಟಿಗಳು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಬಂದಿದ್ದೀವಿ. ಬಂದು ನಾವು ಪೂಜೆ ಮಾಡಿ ಶಿವನ ಮಲೆಮಹದೇಶ್ವರನ ಬೇಡ್ಕೊಂಡಿದ್ದೀವಿ. ಹಾಗಾಗಿ ಎಲ್ರಿಗೂ ಸದ್ಭಕ್ತರಿಗೆ ಒಂದು ಒಳ್ಳೆಯದಾಗುತ್ತೆ. ಆಮೇಲೆ ವಿಶಿಷ್ಟ ಏನು ಅಂತಂದರೆ ಅದು ಲಿಂಗ ಚಿಕ್ಕ ಗಾತ್ರದಿಂದ ಹಿಡಿದು ಈಗ ಸ್ವಲ್ಪ ಗಾತ್ರ ದೊಡ್ಡದಾಗಿದೆ. ಅದೇನೋ ಒಡೆದು ಮೂಡುವ ಬೆಳೆಯೋ ಅನ್ನೋ ಒಂದು ಪದ್ಧತಿ ಇದೆ. ಹಾಗಾಗಿ ಅದ ಮೇಲೆ ಒಂದು ವಿಶಿಷ್ಟ ಒಂದು ಆಕರ್ಷಣೆ ಇದೆ ಈ ದೇವಸ್ಥಾನ. ಹಾಗಾಗಿ ಭಕ್ತರು ಈಗ ಎಲ್ಲ ಜೀರ್ಣೋದ್ಧಾರ ಆಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಮಾದೇವಮ್ಮ ಮತ್ತು ಸುಂದರಮ್ಮ ಕುಟುಂಬ ಮಾಡ್ತಾರೆ. ಭಕ್ತರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋದು. ಥ್ಯಾಂಕ್ ಯು. ಓಕೆ, ಹೇಳಿ ಸರ್. ಪ್ರಭುದೇವರು ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರೆ ಎಷ್ಟು ಖುಷಿ ಆಗ್ತಿದೆ? ಇದು ಹಿನ್ನೆಲೆ ಏನು ಸರ್? ನಮಗೆ ತುಂಬ ಖುಷಿ ಆಗ್ತಾ ಇದೆ. 1 ವರ್ಷದಿಂದ ನಾವು ಪ್ಲ್ಯಾನ್ ಮಾಡಿದರು. ಪ್ರಭುದೇವ ನಾವು ಜೊತೆಲಿ ಯಾವಾಗಲೂ ಬಂದು ಈ ದೇವಸ್ಥಾನದ ಹತ್ರನೇ ಬಂದು ನಾವು ಯಾವಾಗ ಬಂದರೂ ಇಲ್ಲೇ ಊಟ ಮಾಡ್ಕೊಂಡು ನಾವು ಹೋಗ್ತಿದ್ದೆವು. ಆವಾಗಲೇ ಪ್ರಭುದೇವರು ಪ್ಲ್ಯಾನ್ ಮಾಡಿ ಇದಕ್ಕೆ ಮಂಜು ಏನಾದರೂ ಈ ನೀರೆಲ್ಲ ಸುರಿತಾ ಇದೆ, ಸೋರಿಕೆ ಆಗ್ತಾಯಿದೆ, ಇದನ್ನು ಜೀರ್ಣೋದ್ಧಾರ ಮಾಡೋ ನೀನು ನಿಂತ್ಕೊಂಡು ಮಾಡಿಸು ಅಂದರು. ನಾನು ಮತ್ತು ನಮ್ಮ ಕುಮಾರ ದೂರದವರು ಇಬ್ಬರು ಸೇರಿ ಒಟ್ಟಿಗೆ ಎಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾವೆ. ಈಗ ಅದನ್ನು ಮುಂದೆ ಇದೇ ಥರ ಪ್ರಭುದೇವರು ಇನ್ನೂ ಜೀರ್ಣೋದ್ಧಾರ ಮಾಡಿ ಒಳ್ಳೆಯದಾಗಿ ಇನ್ನೂ ಸಾಕಷ್ಟು ಜನ ಬಂದು ಮಾಡ್ಕೊಂಡು ಹೋಗಲಿ. ಇದು ಲಿಂಗ ಒಡೆದು ಮೂಡಿರೋ ಲಿಂಗ. ಇದು ಏನಾದರೂ ಮಳೆ ಇಲ್ಲ ಅಂದರೆ ನಮ್ಮ ದೂರ ಗ್ರಾಮದವರು ವಾಡಿಕೆಯಂತೆ ಇಲ್ಲಿಂದ ಎಡಪರ ಅಂತ ತಗೊಬತ್ತಾರೆ. ಆ ಎಡಪರ ತಗೊಂಬಂದು ಇಲ್ಲಿಂದ ಒಯ್ತಾ ಇದ್ದರೆ ಊರಿಗೆ ಹೋಗೋಷ್ಟರಲ್ಲಿ ಮಳೆ ಬರ್ತಿತ್ತು. ಅದರಿಂದ ತುಂಬ ಇದು ಶ್ರದ್ಧೆಯಿಂದ ಒಳ್ಳೆ ದೇವರು. ಇದು ಶಿವನ ದೇವರು, ಮಲೆ ಮಹದೇಶ್ವರ ಅಂತ ಇದ್ರ ಹೆಸರು.
ಮುಂದೆ ಹಿಂಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತೀನಿ. ಈಗ ಅಷ್ಟು ಸೂಪರ್ ಸ್ಟಾರ್ ಆದರೂ ಕೂಡ ಹುಟ್ಟಿದೂರು ಹುಟ್ಟಿದ ಜನ ಗ್ರಾಮ ಎಲ್ಲ ಮರೀದೆ ಅವ್ರು ಬಂದು ಜೀರ್ಣೋದ್ಧಾರ ಎಲ್ಲ ಮಾಡ್ತಾರೆ. ಕೆಲವ್ರು ಮಾಡೋದಿಲ್ಲ ಕೆಲಸಗಳನ್ನ, ಎಲ್ಲೋ ಬೆಳೀತಿದ್ದಂಗೆ ಎಲ್ಲೋ ಹೋಗ್ಬಿಡ್ತಾರೆ, ಬರೋದೇ ಇಲ್ಲ, ಆ ಥರ ಇರುತ್ತೆ. ಇವ್ರ ಹತ್ರ ಆ ಗುಣ ಇಲ್ಲ. ಎಲ್ಲರೂ ಒಂದೇ ರೀತಿಯೇ ಎಲ್ಲರೂ ನೋಡ್ಕೊಂಡು ಅದೇ ಥರ ಊರಿನ ಜನ ಎಲ್ಲನೂ ಮಾತಾಡ್ಸ್ಕೊಂಡು ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ರಿಗೂ ಈಗ ಅನುದಾನ ಮಾಡಿ ಎಲ್ರಿಗೂ ಊಟ ಹಾಕಿ, ಬಂದವ್ರಿಗೆಲ್ಲ ಊಟ ಹಾಕ್ಸಿ, ಯಾರೂ ವಾಪಸ್ ಹೋಗ್ಬಾರ್ದು ಅಂತ ಪ್ರತಿಯೊಬ್ಬರಿಗೂ ಊಟ ಹಾಕ್ಸಿ ಎಲ್ರಿಗೂ ಕಳಿಸ್ತಾವ್ರೆ. ಒಳ್ಳೇದಾಗಲಿ, ಮುಂದೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಚೋಳರ ಕಾಲದ ದೇವಾಲಯ ಅಂದರೆ ನಮ್ಗೆ ಹಿಂದವರು ನಮ್ಮ ತಂದೆ ಮತ್ತು ಅವರು 100 ವರ್ಷ 110 ವರ್ಷ ಆಗಿತ್ತು ವಯಸ್ಸು. ಅವ್ರು ಹೇಳ್ತಿದ್ದು ಈ ವಿಚಾರನ. ಈ ಮರಮಲ್ಲೇಶ್ವರ ಅಂತ ಯಾಕೆ ಹೆಸರು ಬಂತು ಈ ದೇವ್ರಿಗೆ ಅನ್ನೋದನ್ನ ಅವರು ಹೇಳ್ತಿದ್ರು. ಈ ಹಿಂದೆ ಈ ರಾಂಪುರ ಗ್ರಾಮದಲ್ಲಿ ರಾಮಲಿಂಗೇಶ್ವರ ಅನ್ನೋ ಒಂದು ದೇವಾಲಯವಿದೆ. ಈ ರಾಮರು ಬಂದುಬಿಟ್ಟು ಮಳಲಿ ಲಿಂಗ ಮಾಡ್ಕೊಂಡು ಪೂಜೆ ಮಾಡ್ತಾರಂತ. ಅದಕ್ಕೆ ಆಂಜನೇಯನಿಗೆ ಹೇಳೋದಂತ ಲಿಂಗ ತಗೊಬಪ್ಪ ನೀನು ಹೋಗಿ, ನನಗೆ ಲಿಂಗ ಅರ್ಜೆಂಟ್ ತಗೊಂಬಿಟ್ರೆ ನಾನು ಆತ್ಮಲಿಂಗ ನೀನು ತಗೊಬಂದ್ರೆ ನಾನು ಪೂಜೆ ಮಾಡ್ತೀನಿ ಅಂತ ಈ ರಾಮಲಿಂಗೇಶ್ವರ ಹೇಳೋದಂತ ಆಂಜನೇಯನಿಗೆ. ಆಗ ಈ ಲಿಂಗನ ಆ ಮಳೆ ಬೀಳೋಂಥ ಸಂದರ್ಭದಲ್ಲಿ ಈ ಲಿಂಗನ ತಗೊಂಬಂದ ಆಂಜನೇಯ ಅಲ್ಲಿ ಬೆಳ್ಕರ್ದೋಯ್ತು ರಾಮಲಿಂಗೇಶ್ವರಿಗೆ. ಅವರು ಮಳಲಿ ಲಿಂಗ ಮಾಡಿ ಶಿವಪೂಜೆ ಮುಗಿಯೋ ಟೈಮ್ ಮಾಡ್ತು. ಇವ್ನಿಗೆ ಆಂಜನೇಯನಿಗೆ ಗೊತ್ತಾಗ್ಬಿಡ್ತಂತ ಈ ಮಲೇಶ್ವರ ಅನ್ನೋ ಲಿಂಗನ ತಗೊಬತ್ತಿದ್ನಲ್ಲ, ಅವ್ರಿಗೆ ಯಾವಾಗ ರಾಮರು ಲಿಂಗ ಪೂಜೆ ಮುಗಿದೋಯ್ತು ಒಂದೇ ಟೈಮ್ನಲ್ಲಿ ಇಲ್ಲಿ ಲಿಂಗನ ಆ ಬೆಳೀತಿದ್ದ ಜಾಗದಲ್ಲಿ ಮಡುಬಿಟ್ಟು ಆಂಜನೇಯನಿಗೆ ಹೊರಟೋದಂತ. ಆದ್ದರಿಂದ ಆ ಮಲೇಶ್ವರ ಅನ್ನೋ ಹೆಸರು ಬಂದದ್ದು ಆ ಕಾಲದಲ್ಲಿ 100-200 ವರ್ಷದ ಹಿಂದೆ ಮಲೇಶ್ವರ ಅಂತ ಹೆಸರು ಬಂತು. ಅದನ್ನು ನಾವು ನಂಬ್ಕೊಂಡು ನಮ್ಮ ಅಕ್ಕಪಕ್ಕದ ಊರಿನವರು ಈ ಮಳೆ ಬೀಳ್ದೇ ಎಲ್ಲ ಮಳೆ ಬೀಳಲ್ಲಪ್ಪ ಒಣಗೋಯ್ತದಲ್ಲ ಬೆಳೆ ಅನ್ನೋ ಟೈಮ್ನಲ್ಲಿ ದೂರ ಅಕ್ಕಪಕ್ಕದವರು ಈ ದೇವ್ರಿಗೆ ರಾಗಿ ಮುದ್ದೆ ಅವರೆಕಾಳು ಸಾರು ಮಾಡ್ಕೊಂಬಂದು ಹೊತ್ಕೊಂಬಂದು ಇಲ್ಲಿ 4 ಜನಕ್ಕೆ ಊಟ ಹಾಕಿ ಪೂಜೆ ಮುಗಿಸಿದ ತಕ್ಷಣ ಅವ್ರ ಊರು ತಲುಪೋ ಗಂಟೆ ಮಳೆ ಹೋಗ್ತಿತ್ತಂತ. ಆ ರೀತಿ ನಾವು ನೋಡಿದ್ದೀನಿ. ಅಂದರೆ ಈಗ ಒಂದು 20 ವರ್ಷದ ಹಿಂದೆನೆಲ್ಲ ನೋಡಿದ್ದೀನಿ. ಪೂಜೆ ಮಾಡಿದಾಗ ಮಳೆ ಬಂದೇ ಬರ್ತಿತ್ತು. ಈಗ ಆ ಥರ ಏನು ನಡೆದಿಲ್ಲ. ಈಗ ಒಂದು 20 ವರ್ಷದಿಂದೆಲ್ಲ ಅದೇ ಥರ ನಡೀತಿತ್ತು. ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿದೆ. ಆಗ ಈ ಪ್ರಭುದೇವ ಅವ್ರ ತಂದೆ ಇಲ್ಲಿ ಒಂದು ಜಮೀನು ತಗೊಂಡ್ರಿ, ಇಲ್ಲಿ 4 ಎಕರೆನ ಇಲ್ಲಿದೆ ಪಕ್ಕದದು. ಅದು ತಗೊಂಡ್ಮೇಲೆ ಅವರು ಆಗಾಗ ಬರ್ತಿರು. ಇನ್ನೊಬ್ಬರು ಅವ್ರ ಅಣ್ಣ ಇದ್ದರು, ನಮ್ಮ ಅವರ ದೊಡ್ಡಪ್ಪ ಒಬ್ಬರಿದ್ದರು. ಅವರು ಹೆಂಗಾರ ಮಾಡಬೇಕು ಹೇಳ್ಬೇಕು, ನಮ್ಮ ತಮ್ಮನಿಗೆ ಹೇಳ್ಬೇಕು, ಸುಂದರಮೂರ್ತಿಯವ್ರಿಗೆ ಹೇಳ್ಬೇಕು, ಶಿವರಾಜು ಅಂತ ಹೇಳ್ತಿರು, ನನಗೆ ಒಪ್ಪಿಸ್ತಿರು. ಆಗ ಅವರು ಹೇಳಿದ್ರು, ಸುಂದರಮೂರ್ತಿಯವರು ಇಲ್ಲಿ ಬಂದು ಅವ್ರ ಜಮೀನು ನೋಡೋಕ್ಕಂತೆಲ್ಲ ಬಂದಾಗ ಇಲ್ಲಿ ಬಂದು ದೇವರು ಕೈ ಮುಗಿತಿರು. ಈಗ ಅವರು ಮಕ್ಕಳಿಗೆ ಹೇಳಿ ಈ ಅಭಿವೃದ್ಧಿನ ಕೆಲಸನ ಮಾಡಿಸ್ತು. ನಮಗೆಲ್ಲ ಸಂತೋಷ ಆಯಿತು. ತನ್ನ ತಂದೆ ತಾಯಿಯವರು ಏನು ಹಿಂದಿನಿಂದ ಅವರು ನಡ್ಸ್ಕೊಂಡು ಬಂದಿದ್ರು, ಅವ್ರ ಆಸೆಯಂತೆ ಇವತ್ತು ಅದೇ ದೇವಸ್ಥಾನವನ್ನು ಅವ್ರ ತಾಯಿ ಒಂದು 4-5 ವರ್ಷದ ಹಿಂದ್ಗಡೆ ಗೋಪುರ ಮತ್ತು ಅದನ್ನ ನಿರ್ಮಾಣನ ಅವರೇ ಮಾಡಿಸಿದ್ದು. ಅದಾದ ನಂತರ ಅದು ಅರ್ಧ ಆಗಿತ್ತು. ಇವಾಗ ಅವರೇ ಎಷ್ಟಾದರೂ ಖರ್ಚಾಗಲಿ ಯಾರ ಹತ್ರನೂ ₹1 ಹಾಕ್ಸ್ಬೇಡಿ ಅಂಥೇಳಿ ಎಲ್ಲ ಹಣಕಾಸು ವ್ಯವಸ್ಥೆನ ಅವರೇ ಮಾಡಿ ಇವತ್ತು ಜೀರ್ಣೋದ್ಧಾರ ಮಾಡಿದ್ದು ನಮ್ಮ ಭಾಗದ ಜನಕ್ಕೆ, ಬಿದರೂರು ಜನ, ಕೆಂಬಾಲ್ ಜನ ಮತ್ತು ದೂರ ರಾಂಪುರ ಎಲ್ಲ ಗ್ರಾಮದ ಜನತೆಗೆ ಒಂದು ಸಂತೋಷದ ದಿನ ಅಂತ ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತು ಅವರು ಮೈಸೂರಿಗೆ ಬಂದ ದಿನವೆಲ್ಲ ತಿಂಡಿ ಊಟ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಬಂದು ಮಾಡ್ತಕ್ಕಂಥ ಜಾಗ. ಅವರೇ ಬಂದು ಸರಳವಾಗಿ ಬಂದು, ಯಾಕಂದರೆ ಒಬ್ಬ ಸೂಪರ್ ಸ್ಟಾರು ಇಷ್ಟೊಂದು ಸರಳ ರೀತಿಲಿ ಇದ್ದಾರೆ ಅಂತ ಹೇಳಿದ್ರೆ ಸದ್ಯಕ್ಕೆ ನಮ್ಮ ಭಾಗದಲ್ಲಿ ಪ್ರಭುದೇವ ಒಬ್ಬರೇ ಅನಿಸುತ್ತೆ. ಆ ಒಂದು ಸಣ್ಣ ಮಗು ಮತ್ತು ಅವ್ರ ಹೆಂಡ್ತಿನೂ ಕರ್ಕೊಂಡು ಕೂಡ ಹಿಂದಿನ ಏನು ಸಂಪ್ರದಾಯ ಇತ್ತು ಅದರಂತೆ ಸ್ಟಾರ್ ನಟ ನಾನು ಈ ಲೆವೆಲ್ ಇದ್ದೀನಿ ಅನ್ನೋ ಒಂದು ಏನೂ ಆ ರೀತಿ ಭಾವನೆ ಇಲ್ಲ. ಸರಳತೆ ಮತ್ತು ಸಜ್ಜನತೆಗೆ ಅವರೇ ನಿಜವಾದ ಹೆಸರು ಅಂದರೆ ಪ್ರಭುದೇವ ಅಂತ ಹೇಳ್ಬೋದು.